ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ನನ್ನ ಸೆಲ್ಫ್ ಮೇಕಪ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ನನ್ನ ಒಂದು ಸಿಂಪಲ್ ಮೇಕಪ್ಗೆ ಅಂತ. ಹಾಗೆ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಹೇರ್ ಡ್ರೈ ಮಾಡ್ಕೊಂಡಾದ್ಮೇಲೆ ನನ್ನ ಹೇರ್ಸ್ ತುಂಬ ಮೊದಲೇ ಡ್ಯಾಮೇಜ್ ಆಗಿರೋದ್ರಿಂದ ನಾನು ಸ್ಟ್ರೆಕ್ಸ್ ಅವ್ರದ್ದು ಹೇರ್ ಸ್ಟ್ರೈಟ್ನಿಂಗ್ ಸೆರಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನನ್ನ ಹೇರ್ಸು ಮೊದಲೇ ತುಂಬ ಡ್ಯಾಮೇಜ್ ಆಗಿದೆ, ತುಂಬ ಫ್ರೀಝಿ ಆಗಿದೆ ಆ್ಯಂಡ್ ತುಂಬ ಡ್ರೈ ಫೀಲ್ ಆಗ್ತಿದೆ. ಸೊ ನಾನು ಹಾಗಾಗಿ ಇನ್ನೂ ಕೆಟ್ಟು ಹೋಗಬಾರ್ದು ಅಂತ ಮುಂಚೆನೇ ಹೇರ್ ಸೆರಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಹೇರ್ಸು ತುಂಬ ಡ್ರೈ ಇರೋದ್ರಿಂದ ನಾನು ಸಿಕ್ ಬಿಡಿಸ್ಕೊಳ್ಳೋದಕ್ಕೆ ಪೆಡಲ್ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ಟ್ರೈಟ್ನಿಂಗ್ ಕೂಡ ತುಂಬ ಲೈಟಾಗಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹೇರ್ ತುಂಬ ಡ್ಯಾಮೇಜ್ ಆಗಿದೆ, ತುಂಬ ಫ್ರೀಝಿ ಹೇರ್ಸ್ ಇದೆ. ಸೊ ನಾನು ಜಾಸ್ತಿ ಮಷಿನ್ಸ್ ಯೂಸ್ ಮಾಡಲ್ಲ, ಈಗಲೂ ಅಷ್ಟೇ ತುಂಬ ಭಯ ಪಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಮಷಿನ್ಸ್ ಯೂಸ್ ಮಾಡೋದ್ರಿಂದ ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ ಪದೇ ಯೂಸ್ ಮಾಡೋದ್ರಿಂದ. ಯೂಸ್ ಮಾಡಿದ್ರು ನೀವು ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಸ್ಟ್ರೆಕ್ ಸಿರಮ್ ಬರುತ್ತೆ, ಸಿರಮ್ ಯೂಸ್ ಮಾಡಿಬಿಟ್ಟು ಅಥವಾ ಹೀಟ್ ಪ್ರೊಟೆಕ್ಷನ್ದು ಒಂದು ಸ್ಪ್ರೇ ಬರುತ್ತೆ, ಆ ಸ್ಪ್ರೇನ ನೀವು ಯೂಸ್ ಮಾಡಿಬಿಟ್ಟು ಈ ಥರ ಮಷಿನ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. ಬಟ್ ಯಾರೇ ಆಗಲಿ ಪದೇ ಮಷಿನ್ನ ಹೇರ್ಗೆ ಹಾಕಕ್ಕೆ ಹೋಗಬೇಡಿ. ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ, ಪ್ಲಸ್ ಹೇರ್ ಫಾಲ್ ಕೂಡ ಆಗುತ್ತೆ, ನಿಮಗೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ಸು ಇರುತ್ತೆ. ನನ್ನ ಹೇರ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ. ಆದರೂ ನೋಡಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮತ್ತೆ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟ್ ಮಾಡ್ಕೊಂಡಿಲ್ಲ, ನಾನು ತುಂಬ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಮೊದಲೇ ಹೇರ್ ಡ್ಯಾಮೇಜ್ ಇರೋದ್ರಿಂದ ಫ್ರಂಟಲ್ಲಿ ಮಾತ್ರ ಸ್ಟ್ರೈಟ್ ಮಾಡ್ಕೊತೀನಿ. ಚೆನ್ನಾಗಿ ಕಾಣಿಸ್ತಿಲ್ಲ. ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ಸ್ಕಿನ್ ಕ್ರಫಿಂಗ್ ಮಾಡ್ಕೊಂಡಿಲ್ಲ. ಸೊ ನಾನು ಮೊದಲು ಗಾರ್ನಿಯರ್ ಕ್ಲೆನ್ಸರ್ ಯೂಸ್ ಮಾಡ್ತಾಯಿದ್ದೀನಿ. ಎನಿ ಟೈಮ್ ನಾನು ಯೂಸ್ ಮಾಡೋದು ಗಾರ್ನಿಯರು. ಸೊ ಅದು ಬಾಟಲ್ ಬಂದು ತುಂಬ ದೊಡ್ಡದಾಗಿದೆ, ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊತೀನಿ. ನೀಟಾಗಿ ವೈಪ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಟೋನರ್. ಆ್ಯಕ್ಚುಲಿ ಇದು ಕುಕುಂಬರ್ ಟೋನರ್, ಸ್ಮೆಲ್ ಸಕ್ಕತ್ ಇಷ್ಟ ನನಗೆ. ನ್ಯಾಚುರಲಾಗಿ ಡ್ರೈ ಆದರೆ ಬೆಟರ್. ಸೊ ಮಾಯ್ಶ್ಚರೈಸರ್ ಬಂದ್ಬಿಟ್ಟು ನನ್ನದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಎಮೋಲನ್ ಯೂಸ್ ಮಾಡ್ತಾಯಿದ್ದೆ, ಬಟ್ ಖಾಲಿ ಒಂಚೂರು ಬಿಡ್ದಂಗೆ ಖಾಲಿ ಮಾಡಿದ್ದೀನಿ. ಸೊ ಇದು ಖಾಲಿ ಆಗಿರೋದ್ರಿಂದ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಪಾಂಡ್ಸ್. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಎಮೋಲಿನ್ ಯೂಸ್ ಮಾಡ್ತಾಯಿದ್ದೆ. ಹೊಸದು ತಗೋಬೇಕು. The storms we chase are leading us, and love is all we'll ever trust. Yeah, no. ನೆಕ್ಸ್ಟ್ ಬಂದು ಪ್ರೈಮರ್. ಇದು ಗ್ರಿಪ್ ಪ್ರೈಮರ್ ಏಲ್ಫೋರ್ದು, ತುಂಬ ಚೆನ್ನಾಗಿದೆ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂದರೆ ಲಿಪ್ ಬಾಮ್ ಹಾಕೋತೀನಿ. ಬಿಕಾಸ್ ನಮ್ಮ ಲಿಪ್ಸನ್ನು ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ಬಿರುಕು ಬಿಟ್ಟಿರುತ್ತೆ, ಕೆಲವೊಬ್ಬರು ಲಿಪ್ಸು ತುಂಬ ಡ್ರೈ ಫೀಲ್ ಆಗ್ತಿರುತ್ತೆ. ಸೊ ಅಂಥವ್ರಿಗೆ ಲಿಪ್ ಬಾಮ್ನ ಮುಂಚೆನೇ ಅಪ್ಲೈ ಮಾಡೋದ್ರಿಂದ ಮೇಕಪ್ ಆದಮೇಲೆ ನಿಮಗೆ ಲಿಪ್ಸ್ಟಿಕ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಫುಲ್ ಡ್ರೈ ಆಗಿಬಿಟ್ರೆ ಲಿಪ್ಸ್ಟಿಕ್ ಒಂಥರ ಕ್ರ್ಯಾಕಿಂಗ್ ಥರ ಕಾಣಿಸುತ್ತೆ. ಸೊ ಐ ಅಪ್ಲೈ ಬಿಫೋರ್ ಮೇಕಪ್. ಸೊ ನಾನು ಇದನ್ನು ಬಿಫೋರ್ ಮೇಕಪ್ಪೇ ಅಪ್ಲೈ ಮಾಡ್ತೀನಿ. ನಾನು ಮೊದಲು ಕನ್ಸೀಲರಲ್ಲಿ ನನ್ನ ಡಾರ್ಕ್ ಸರ್ಕಲ್ಸ್ ಏನಿದೆ ಆ್ಯಂಡ್ ಡಾರ್ಕ್ ಪಿಗ್ಮೆಂಟ್ಸ್ ಏನಿದೆ ಅದನ್ನು ಕವರ್ ಮಾಡ್ಕೊತೀನಿ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands, through the highways.
till my shadow turns to sun rays. And on we'll go, through the wastelands, through the highways. And on we'll go. ಕನ್ಸೀಲರಲ್ಲಿ ಕವರ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಲೈಕ್ 1 ಡ್ರಾಪ್ ಅಷ್ಟು ಮಾತ್ರ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದರದ್ದೇ ಲುಕ್ ಹೇಗೆ ಬರುತ್ತೆ ಅಂತ ನೀವು ಫೈನಲ್ ಲುಕ್ಕಲ್ಲಿ ನೋಡ್ಬೋದು. ನನ್ನ ಸ್ಕಿನ್ ಟೋನ್ ಮ್ಯಾಚ್ ಆಗುವಂಥ ಒಂದು ಶೇಡ್ ಇಲ್ಲ ಪ್ರಾಪರಾಗಿ. ಸೊ ನಾನು ಒಂದು ಶೇಡ್ಗೆ ಇನ್ನೊಂದು ಶೇಡನ್ನು ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಫೌಂಡೇಶನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow. ನಾನಿಲ್ಲಿ ಕ್ರೀಮ್ ಬ್ಲಷ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೀಮ್. ಆ್ಯಕ್ಚುಲಿ ಬ್ಲಷ್ ಹಾಕಬೇಕಾದ್ರೆ ಯಾವಾಗಲೂ ಸ್ಮೈಲಲ್ಲಿರಬೇಕು. ಹಾಕೋ ಬ್ಲಷ್ ಈ ಬ್ಲಷ್ಗಿಂತ ನಮ್ಮ ಸ್ಮೈಲಿ ಬ್ಲಷ್ಷಾಗಿ ಕಾಣಿಸ್ಬೇಕು. ಸೊ ನಾನಿಲ್ಲಿ ಪ್ರಿಟಿ ಆಲ್ ಸೆಟ್ ಅವ್ರದ್ದು ಐ ಪ್ಯಾಲೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಐಬ್ರೋಸ್ ಫಿಲ್ ಮಾಡೋದಕ್ಕೂ ಕೂಡ ನಾನು ಯಾವುದೇ ಸಪ್ರೇಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ. ಈ ಐ ಶ್ಯಾಡೋ ಪ್ಯಾಲೆಟಲ್ಲಿ ಏನು ಕಲರ್ಸ್ ಇದೆ ಆ ಕಲರ್ಸ್ನೇ ಯೂಸ್ ಮಾಡಿಕೊಂಡು ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು 2 months ಆಯಿತು ನಾನು ಐಬ್ರೋ ಮಾಡಿಸಿ. ಬಟ್ ಸ್ಟಿಲ್ ಹಾಗೆ ಇದೆ. ಎಕ್ಸ್ಟ್ರಾ ಹೇರ್ಸ್ ಕಟ್ ಮಾಡಿದ್ರೆ ಆಗ್ತಾಯಿತ್ತು, ಬಟ್ ಮಾಡಿಲ್ಲ. ಕಾಜಲ್ ಬಂದುಬಿಟ್ಟು ರೀಕೋಡ್ ಅವ್ರದ್ದು. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಫೌಂಡೇಶನ್ ಬಿಟ್ಟು ಬಿಕಾಸ್ ನನಗೆ ಸ್ಮೈಲಿಂಗ್ ಲೈನ್ಸ್ ತುಂಬ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದನ್ನ ಪರ್ಚೇಸ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಮಷ್ಕರ ಬಂದ್ಬಿಟ್ಟು ಮೆಬಿಲಿನ್ ಅವ್ರದ್ದು. ಆ್ಯಂಡ್ ಈ ಮಷ್ಕರ ಅಂದು ಸಕ್ಕತ್ತಾಗಿ ಬರುತ್ತೆ. ನಮಗೆ ಫೇಕ್ ಲ್ಯಾಶಸ್ ನೀಡೇ ಇಲ್ಲ ಗೈಸ್. ಈ ಮಷ್ಕರ ಬಂದಿದ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಫೇಕ್ ಲ್ಯಾಶಸ್ದು ನೀಡೇ ಇರಲ್ಲ, ಅಷ್ಟು ನೀಟಾಗಿ ಬರುತ್ತೆ ಈ ಮಷ್ಕರದಲ್ಲಿ. ಲಿಪ್ ಲೈನರ್, ಬ್ಲಷ್ ಬಂದುಬಿಟ್ಟು ಐ ಮ್ಯಾಜಿಕ್ ಅವ್ರದ್ದು. ಯಾರಿಗೆ ತಾನೇ ಗೊತ್ತಿಲ್ಲ ಈ ಬ್ಲಷ್ ಬಗ್ಗೆ? ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಆರ್ಟಿಸ್ಟೇ ಅಲ್ಲ ಅನ್ಕೋತೀನಿ. ಬಿಕಾಸ್ ಈ ಬ್ಲಷ್ ಅಂತೂ ಅಷ್ಟು ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಹೈಲೈಟರ್ ಫ್ರಮ್ ನೈಕಾ. ಇದು ಹೈಲೈಟರ್ ನೇಮೇ ನೈಕಾ ಅಂತ ಇದೆ. ಇದರಲ್ಲಿ ಕಲರ್ಸ್ ತುಂಬ ಇದೆ, ತುಂಬ ಆಪ್ಷನ್ಸ್ ಇದೆ. ಕೆಲವೊಬ್ಬರಿಗೆ ಗೋಲ್ಡ್ ಇಷ್ಟ ಇರಲ್ಲ. ಸೊ ಅಂಥವ್ರು ಇದರಲ್ಲಿ ಇವಾಗ ನಮಗೆ ಪಿಂಕ್ ಬೇಕಂದರೆ ಪಿಂಕಿಶ್ ಬರುತ್ತೆ, ಸಿಲ್ವರ್ ಬರುತ್ತೆ, ಗೋಲ್ಡ್ ಬರುತ್ತೆ, ತುಂಬ ಆಪ್ಷನ್ಸ್ ಇದೆ. ಸೊ ಹಾಗಾಗಿ ನನ್ನ ಪರ್ಸ್ನಲ್ ಯೂಸ್ಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಪಿಂಕಿಶ್ ಕಾಣಿಸುತ್ತೆ ನಮ್ಮ ಕೆನ್ನೆ ಎಲ್ಲ. ಸೊ ಐ ಲವ್ ಇಟ್. ನೀವು ಇಲ್ಲೇ ರಿಸಲ್ಟ್ ನೋಡ್ಬೋದು ಯಾವ ಥರ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಲುಕ್ ಆಟ್ ದ ಗ್ಲೋ. ವಾವ್, ನಾನಿಲ್ಲಿ ಯಾವುದೇ ಫಿಲ್ಟರ್ ಕೂಡ ಹಾಕಿಲ್ಲ.
ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ಒಂದು ಲುಕ್ ನಿಮಗೆ ಇಷ್ಟ ಆಗಿದೆ. I don't wanna waste what's left. The storms we chase are leading us, and